ಸಂವಿಧಾನವನ್ನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು ಯಾರು? ಸಂವಿಧಾನವನ್ನೇ ಬದಲಾಯಿಸಲು ಪ್ರಯತ್ನ ಪಟ್ಟವರು ಯಾರು? ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸರ್ಕಾರಗಳು ಸಂವಿಧಾನವನ್ನ ತಿದ್ದುಪಡಿ ಮಾಡಿತ್ತು. ಇವುಗಳಲ್ಲಿ ಯಾವುದು ಪೂರಕ ಮತ್ತು ಯಾವುದು ಮಾರಕ? ನರೇಂದ್ರ ಮೋದಿ ಸರ್ಕಾರ ನಿಜವಾಗಿಯೂ ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದೆಯಾ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ಎಕ್ಸ್ಪ್ಲೈನರ್. ಸ್ನೇಹಿತರೆ, ನಮಗೆಲ್ಲ ಸಂವಿಧಾನ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ. ಒಂದು ದೇಶದ ಆಡಳಿತ ವ್ಯವಸ್ಥೆ ಬಹಳ ಸುಗಮವಾಗಿ ಸಾಗೋದಕ್ಕೆ ಬೇಕಾಗುವಂತಹ ವಿಧಾನಗಳು, ಕಾನೂನುಗಳನ್ನು ರೂಪಿಸುವ ವ್ಯವಸ್ಥೆ ಸಂವಿಧಾನ. ಸುದೀರ್ಘ ಬ್ರಿಟಿಷ್ ಆಳ್ವಿಕೆಯ ನಂತರ 1947ರಲ್ಲಿ ಸ್ವತಂತ್ರಗೊಂಡಂತಹ ಭಾರತ ಪ್ರಜಾಪ್ರಭುತ್ವ ದೇಶವಾಗಿ ರೂಪುಗೊಂಡಿತ್ತು. ಆಡಳಿತದ ವ್ಯವಸ್ಥೆಯ ಸುಗಮ ನಿರ್ವಹಣೆಗೆ ಬೇಕಾಗಿ ಸಂವಿಧಾನವನ್ನು ರೂಪಿಸುವುದಕ್ಕೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಂವಿಧಾನವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮ್ಮ ದೇಶದ ಪರಂಪರೆ ಆಚರಣೆಗಳಿಗೆ ಎಳ್ಳಷ್ಟು ಚ್ಯುತಿ ಬರದ ಹಾಗೆ ಸಂವಿಧಾನದ ಕರಡನ್ನ ರಚನೆ ಮಾಡಿದ್ರು. ಎಷ್ಟು ವಿಚಾರಗಳು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿರುವಂತಹ ಅವಮಾನಗಳೇನು? ಇವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು ಅನ್ನುವಂತಹ ನರೇಟಿವ್ ಅನ್ನ ನಾವು ಜನಮಾನಸದಲ್ಲಿ ನೋಡ್ತಾ ಇದ್ದೇವೆ. ಇದನ್ನೇ ಸತ್ಯ ಅಂತ ಹೇಳಿ ಬಹುತೇಕ ಜನರು ಇವತ್ತಿಗೂ ಕೂಡ ನಂಬಿಕೊಂಡಿದ್ದಾರೆ. ಆದ್ರೆ ಅಸಲಿ ಸತ್ಯಗಳು ಏನು? ಕಾಂಗ್ರೆಸ್ನ ಆಗಿನ ನಾಯಕರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಹೇಗೆ ಸಂಬಂಧ ಇತ್ತು? ಅವರನ್ನು ಅವರು ಗೌರವಯುತವಾಗಿ ನಡೆಸಿಕೊಂಡಿದ್ದರ? ಕಾಂಗ್ರೆಸ್ ಜೊತೆಗೆ ಅಂಬೇಡ್ಕರ್ ಅವರ ಬಾಂಧವ್ಯ ಚೆನ್ನಾಗಿತ್ತ? ಈ ಎಲ್ಲ ಕಹಿ ಸತ್ಯಗಳನ್ನ ಕೇಳುವ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿರುವಂತಹ ಅವಮಾನಗಳಾದರೂ ಎಂಥದ್ದು? 1946ರಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ಸಭೆಯ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ಪ್ರಾಂತದಿಂದ ಅಭ್ಯರ್ಥಿಯಾಗಿದ್ದರು. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ MLCಗಳು ಸರಿಯಾಗಿ ಮತದಾನ ಮಾಡದೆ ಅಂಬೇಡ್ಕರ್ ಅವರನ್ನ ಸೋಲಿಸಿದರು. ನಂತರ ಅವರು ಜೋಗೇಂದ್ರನಾಥ್ ಮಂಡಲ್ ಮತ್ತು ಮುಸ್ಲಿಂ ಲೀಗ್ನ ಬೆಂಬಲದಿಂದ ಬಂಗಾಳ ಪ್ರಾಂತದಿಂದ ಚುನಾಯಿತರಾಗಬೇಕಾಗಿ ಬಂತು. ಕಾಂಗ್ರೆಸ್ ಬೇಕು ಅಂತ ಹೇಳಿಯೇ ಚುನಾವಣೆಯಲ್ಲಿ ಅವರನ್ನ ಸೋಲಿಸಿತ್ತು. ಅಸ್ಪೃಶ್ಯತೆ, ಜಾತಿ ಪದ್ಧತಿಯನ್ನ ನಿಷೇಧ ಮಾಡಬೇಕು, ವಯಸ್ಕ ಮತದಾನ ಪದ್ಧತಿಯನ್ನ ಜಾರಿಗೆ ತರಬೇಕು, ಅಸ್ಪೃಶ್ಯರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ರಾಜಕೀಯದಲ್ಲಿ ಕೂಡ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನ ಕಲ್ಪಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ರು. ಇದು ಅಂಬೇಡ್ಕರ್ ಅವರು 1930ರಲ್ಲಿ ಪ್ರತಿಪಾದಿಸಿದ್ದಂತಹ ಪ್ರಮುಖ ಅಂಶಗಳಾಗಿತ್ತು. ಇದಕ್ಕೆ ಆಗಿನ ಕಾಂಗ್ರೆಸ್ ಪ್ರಬಲವಾದ ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ನ ಈ ನಡೆಯಿಂದ, ಯಾವ ನಡೆಯಿಂದ ಇವರ ಚಿಂತನೆಗಳು, ಇವರ ಆಶಾವಾದಗಳು ಏನಿದೆ ಅವುಗಳನ್ನು ವಿರೋಧ ಮಾಡ್ತಾ ಇದ್ರು, ಆ ಕಾಂಗ್ರೆಸ್ನ ನಡೆಯಿಂದ ಅಂಬೇಡ್ಕರ್ ಅವರು ಬಹಳ ಬೇಸತ್ತು ಹೋಗಿದ್ರು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅನ್ನ ತೀವ್ರವಾಗಿ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ರು. 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಸಂವಿಧಾನವನ್ನ ರಚಿಸಿ ದೇಶಕ್ಕೆ ಕೊಟ್ಟಂತಹ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ಗೆ ಚುನಾಯಿತರಾಗಿ ಹೋಗಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಅವರನ್ನ ಬೇಕಂತ ಹೇಳಿ ಸೋಲಿಸಿ ಸಂಸತ್ತಿನ ಮೆಟ್ಟಲು ಹತ್ತದ ಹಾಗೆ ಮಾಡಿದರು. ಬಾಂಬೆ ನಾರ್ತ್ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಸಹಾಯಕ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಎಂಬುವವರನ್ನ ಕಾಂಗ್ರೆಸ್ ಅಂಬೇಡ್ಕರ್ ಅವರ ವಿರುದ್ಧ ಕಣಕ್ಕಿಳಿಸಿ ಗೆಲ್ಲಿಸಿತ್ತು. 1953ರಲ್ಲಿ ಭಂಡಾರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗಲೂ ಕೂಡ ಅಂಬೇಡ್ಕರ್ ಸ್ಪರ್ಧಿಸಿದ್ರು. ಅಲ್ಲಿ ಕೂಡ ಅವರನ್ನ ಕಾಂಗ್ರೆಸ್ ಸೋಲಿಸಿತ್ತು. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಬಹಳ ಗೌರವಿಸಿತ್ತು ಅಂತ ಇವತ್ತಿನ ಕಾಂಗ್ರೆಸ್ಸಿಗರು ಏನು ಹೇಳ್ತಾರಲ್ಲ, ಅವರು ಕೊಟ್ಟಿದ್ದಂತಹ ಗೌರವ ಇದೆ ಸೋಲಿಸಿದ್ದು. ಅಂಬೇಡ್ಕರ್ ಅವರಂತ ಮೇಧಾವಿ, ಅಷ್ಟು ದೊಡ್ಡ ಜ್ಞಾನಿ ಸಂಸತ್ತಿನಲ್ಲಿ ಇರಬೇಕಾಗಿತ್ತು. ಅವರ ಯೋಚನೆ ಮತ್ತು ಯೋಜನೆಗಳು ಸರ್ಕಾರಕ್ಕೆ ಅವಶ್ಯಕವಾಗಿ ಬೇಕಾಗಿತ್ತು. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡಬಾರ್ದು ಅಂತ ಹೇಳಿ ಗಟ್ಟಿ ಕಂಠದಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ರು. ಇಂತಹ ಅಪ್ರತಿಮ ದೇಶಭಕ್ತನನ್ನ ಕಾಂಗ್ರೆಸ್ ಸಂಸತ್ತಿನ ಒಳಗೆ ಕೂಡ ಬರ್ಲಿಕ್ಕೆ ಬಿಡಲಿಲ್ಲ. ಇಷ್ಟು ಮಾತ್ರ ಅಲ್ಲ, 1970ರಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಸ್ಪರ್ಧಿಸಿದ್ದಂತಹ ಕಜ್ರೋಲ್ಕರ್ಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಆಗಿನ ಕಾಂಗ್ರೆಸ್ ಸರ್ಕಾರ ನೀಡಿತ್ತು. ನೆನಪಿಟ್ಟುಕೊಳ್ಳಿ, ಆ ಕಾಲಕ್ಕೆ ಇನ್ನೂ ಕೂಡ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡುವ ಯೋಚನೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರಗಳು ಮಾಡಿರಲಿಲ್ಲ.
ಇಷ್ಟೆಲ್ಲ ನೋವನ್ನ ಅನುಭವಿಸಿದ್ದಂತಹ ಅಂಬೇಡ್ಕರ್ ಅವರು 1956ರಲ್ಲಿ ನಿರ್ವಾಣ ಆಗ್ತಾರೆ. ಅವರು ತೀರಿಕೊಂಡದ್ದು ದೆಹಲಿಯ ಮನೆಯಲ್ಲಿ. ಆದರೆ ಆಗಿನ ನೆಹರು ಸರ್ಕಾರ ದೆಹಲಿಯಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ 1 ಇಂಚು ಜಾಗವನ್ನು ಕೂಡ ಕೊಡುವುದಿಲ್ಲ. ಕೊನೆಗೆ ಪಾರ್ಥಿವ ಶರೀರವನ್ನ ಬಾಂಬೆಗೆ ತಂದು ಸಮುದ್ರದ ದಡದಲ್ಲಿ ಶವ ಸಂಸ್ಕಾರವನ್ನ ಮಾಡಲಾಯಿತು. ಬದುಕಿರುವಾಗ ಬೇಕಾದಷ್ಟು ಅವಮಾನಗಳನ್ನ ಮಾಡಿದಂತಹ ಕಾಂಗ್ರೆಸ್ ಅವರು ಪರಿನಿರ್ವಾಣ ಆದಂತ ನಂತರವೂ ಕೂಡ ಈ ಪರಿಯ ಅವಮಾನವನ್ನ ಮಾಡಿತ್ತು. ಸತ್ತ ನಂತರದ ವೈರ ನಮ್ಮ ಸಂಸ್ಕೃತಿ ಅಲ್ಲ. ಇದೇ ರೀತಿಯ ಅವಮಾನವನ್ನ ಕಾಂಗ್ರೆಸ್ ವೀರ ಸಾವರ್ಕರ್ ಅವರಿಗೂ ಕೂಡ ಮಾಡಿತ್ತು. ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಈ 3 ಜನ ಬದುಕಿರುವಾಗಲೇ ಭಾರತ ರತ್ನವನ್ನ ಪಡೆದುಕೊಂಡಿದ್ರು. ಅದೇ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದಕ್ಕೆ ಭಾರತೀಯ ಜನತಾ ಪಕ್ಷ ಬೆಂಬಲ ನೀಡಿದ್ದಂತಹ VP ಸಿಂಗ್ ಸರ್ಕಾರ ಬರಬೇಕಾಯಿತು. ಕಾಂಗ್ರೆಸ್ ಭಾರತಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇಷ್ಟೊಂದು ಅವಮಾನಗಳನ್ನ ಮಾಡಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪರಿಶಿಷ್ಟರ ಮತಗಳನ್ನ ಪಡೀತಾ ಇದೆ ಅಂದ್ರೆ ಅವರ ಸುಳ್ಳು ನರೇಟಿವ್ ಹೇಗೆಲ್ಲ ವರ್ಕ್ ಆಗಿದೆ ಅನ್ನೋದನ್ನ ನಾವು ಊಹಿಸಿಕೊಳ್ಳಬಹುದು ಸ್ನೇಹಿತರೆ. ಸಂವಿಧಾನವನ್ನ ಬದಲಾಯಿಸುವುದಕ್ಕೆ ಪ್ರಯತ್ನ ಪಟ್ಟವರು ಯಾರು? ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದಂತಹ ಕಾರಣಕ್ಕೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಅಲಹಾಬಾದ್ ಹೈಕೋರ್ಟ್ ಅನರ್ಹಗೊಳಿಸಿ ತೀರ್ಪು ನೀಡಿತು. ಸರ್ಕಾರ ಮತ್ತು ತನ್ನ ವಿರುದ್ಧ ಹೋರಾಟ ತೀವ್ರಗೊಳ್ಳುವಂತಹ ಮುನ್ಸೂಚನೆ ಅರಿತಿದ್ದಂತಹ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಅವರ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಿದ್ರು. ದೇಶದ ಜನತೆಯನ್ನ ಕರಾಳ ಕೂಪಕ್ಕೆ ತಳ್ಳಿದ್ರು. ಈ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂವಿಧಾನವನ್ನ ಬದಲಾಯಿಸುವ ಷಡ್ಯಂತ್ರವನ್ನ ಮಾಡಿದ್ರು ಅಂತ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಇಂದಿರಾ ಗಾಂಧಿ ಅವರ ಆಪ್ತ ವಲಯದಲ್ಲಿ ಒಬ್ಬರಾಗಿದ್ದಂತಹ DP ಧರ್ ಅವರು ಒಂದು ಸಲಹೆಯನ್ನ ನೀಡಿದ್ರು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರಾಷ್ಟ್ರಪತಿಗಳು ಸಂವಿಧಾನವನ್ನು ಕೂಡ ಅಮಾನತಿನಲ್ಲಿ ಇರಿಸಬಹುದು ಅಂತ ಹೇಳಿ. ಸಂವಿಧಾನವನ್ನ ಅಮಾನತಿನಲ್ಲಿ ಇರಿಸಿದ ನಂತರ ಪಾರ್ಲಿಮೆಂಟ್ ಅನ್ನ ಸಂವಿಧಾನ ಸಭೆಯನ್ನಾಗಿ ಪರಿವರ್ತಿಸಿ ಹೊಸ ಸಂವಿಧಾನವನ್ನ ಇಂಪೋಸ್ ಮಾಡಬಹುದು. ಎಂತಹ ದುರಾಲೋಚನೆ ನೋಡಿ. ತುರ್ತು ಪರಿಸ್ಥಿತಿಯ ಆ 2 ವರ್ಷಗಳು ಸಂವಿಧಾನವನ್ನ ಅಕ್ಷರಶಃ ಅಮಾನತ್ ಮಾಡಲಾಗಿತ್ತು. ಸಂವಿಧಾನಕ್ಕೆ ತಮಗೆ ಬೇಕಾದ ಹಾಗೆ ತಿದ್ದುಪಡಿಯನ್ನ ತರಲಾಯಿತು. ಸ್ವತಃ ಅಂಬೇಡ್ಕರ್ ಅವರೇ ಕೈ ಬಿಟ್ಟಿದ್ದಂತಹ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನ ಯಾವುದೇ ಚರ್ಚೆ ಇಲ್ಲದೆ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ತುರುಕಿಸಲಾಯಿತು. ಇಷ್ಟೆಲ್ಲ ಮಾಡಿದವರು ಈಗಿನ ಸರ್ಕಾರ ಸಂವಿಧಾನವನ್ನ ಬದಲಾಯಿಸ್ತದೆ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬಂದಂತಹ 42nd ಅಮೆಂಡ್ಮೆಂಟ್ 42ನೇ ತಿದ್ದುಪಡಿ ಕಾಯ್ದೆಯನ್ನ ಈ ದೇಶದ ಮಿನಿ ಸಂವಿಧಾನ ಅಂತ ಹೇಳಿ ಇವತ್ತಿಗೂ ಕೂಡ ರಾಜಕೀಯ ವಲಯದಲ್ಲಿ ಕರೀತಾರೆ. ಸಂವಿಧಾನಕ್ಕೆ ತಂದಂತಹ ತಿದ್ದುಪಡಿಗಳು ಇದೇ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂವಿಧಾನಕ್ಕೆ 4 ಪ್ರಮುಖ ತಿದ್ದುಪಡಿಗಳನ್ನು ತರಲಾಯಿತು. ಆ ತಿದ್ದುಪಡಿಗಳು ಯಾವುದು ಅಂತ ನೋಡ್ಕೊಂಡು ಬರೋಣ. ಸಂವಿಧಾನಕ್ಕೆ 39ನೇ ತಿದ್ದುಪಡಿ, ಉಪರಾಷ್ಟ್ರಪತಿ, ಸಭಾಪತಿ ಮತ್ತು ಪ್ರಧಾನಿಗಳನ್ನ ನ್ಯಾಯಾಲಯವು ಯಾವುದೇ ಕಾರಣಕ್ಕೂ ವಿಚಾರಣೆ ನಡೆಸುವಂತಿಲ್ಲ. ಸಂವಿಧಾನದ 40ನೇ ತಿದ್ದುಪಡಿ, ಮಾಧ್ಯಮಗಳ ಮೇಲೆ ನಿರ್ಬಂಧ. ಈ ನಿರ್ಬಂಧವನ್ನು ಕೋರ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಸಂವಿಧಾನದ 41ನೇ ತಿದ್ದುಪಡಿ, ಪ್ರಧಾನಮಂತ್ರಿ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅಧಿಕಾರ ತ್ಯಜಿಸಿದ ನಂತರ ಅವರ ವಿರುದ್ಧ ಯಾವುದೇ ಮೊಕದ್ದಮೆಯನ್ನ ಹೂಡುವಂತಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿ, ಮೋಸ್ಟ್ ಇಂಪಾರ್ಟೆಂಟ್ ತಿದ್ದುಪಡಿ, ಸಂವಿಧಾನಕ್ಕೆ ಮಾಡಿದ ಯಾವ ತಿದ್ದುಪಡಿಯನ್ನು ಕೂಡ ನ್ಯಾಯಾಲಯಗಳು ಪ್ರಶ್ನೆ ಮಾಡುವ ಹಾಗಿಲ್ಲ. ಈ ಎಲ್ಲ ತಿದ್ದುಪಡಿಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇಂದಿರಾ ಗಾಂಧಿ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿಯೇ ತಿದ್ದುಪಡಿಯನ್ನ ಮಾಡಿಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಆದರೆ ಕಾಂಗ್ರೆಸ್ನವರು ಸಂವಿಧಾನದ ರಕ್ಷಕರಲ್ವಾ, ಅವ್ರು ಏನು ಮಾಡಿದ್ರು ಅದು ತಪ್ಪಿಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ 8 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವು ಯಾವುದು ಅಂತ ನೋಡೋದಾದ್ರೆ, ಸಂವಿಧಾನಕ್ಕೆ 99ನೇ ತಿದ್ದುಪಡಿ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ಸ್ಥಾಪನೆ. ಸಂವಿಧಾನದ 100ನೇ ತಿದ್ದುಪಡಿ, ಬಾಂಗ್ಲಾದೇಶದ ಗಡಿ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಪ್ರದೇಶಗಳ ವಿನಿಮಯ ಒಪ್ಪಂದ. ಸಂವಿಧಾನದ 101ನೇ ತಿದ್ದುಪಡಿ, ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GSTಯ ಅಳವಡಿಕೆ. ಸಂವಿಧಾನದ 102ನೇ ತಿದ್ದುಪಡಿ,
ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆ. ಸಂವಿಧಾನದ 103ನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ 10% ಮೀಸಲಾತಿ. ಸಂವಿಧಾನದ 104ನೇ ತಿದ್ದುಪಡಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಸೆಂಬ್ಲಿಗಳಲ್ಲಿ SC ಮತ್ತು STಗಳ ಮೀಸಲಾತಿಯನ್ನ ಮುಂದಿನ 10 ವರ್ಷಗಳವರೆಗೆ ವಿಸ್ತರಣೆ. ಆಂಗ್ಲೋ ಇಂಡಿಯನ್ ಸಮುದಾಯದ ಮೀಸಲಾತಿಯನ್ನ ಕೊನೆಗೊಳಿಸುವಿಕೆ. ಸಂವಿಧಾನದ 106ನೇ ತಿದ್ದುಪಡಿ ಲೋಕಸಭೆ ಮತ್ತು ರಾಜ್ಯ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಾಡಿರುವಂತಹ ತಿದ್ದುಪಡಿಗಳಲ್ಲಿ ಯಾವುದು ಪೂರಕ ಮತ್ತು ಯಾವುದು ಮಾರಕ ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ನರೇಂದ್ರ ಮೋದಿ ಅವರ ಸರ್ಕಾರ ನಿಜವಾಗಿಯೂ ಸಂವಿಧಾನಕ್ಕೆ ಅವಮಾನ ಮಾಡಿದೆಯಾ? ಸ್ನೇಹಿತರೆ, ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಣೆ ಮಾಡಿದ್ದೇವೆ. ಇದನ್ನ ಜಾರಿಗೆ ತಂದದ್ದು ಯಾರು ಗೊತ್ತಾ? ಇದೇ ನರೇಂದ್ರ ಮೋದಿ ಅವರು. 2015ರಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನ ಆಚರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿತ್ತು. ಅಲ್ಲಿಯ ತನಕ ನವೆಂಬರ್ 26, 1949 ಸಂವಿಧಾನ ಮಂಡನೆಯಾದ ದಿನ ಅಂತ ಹೇಳಿ ಪುಸ್ತಕಗಳಲ್ಲಿ ಮಾತ್ರ ಇರ್ತಾ ಇತ್ತು. ಇವನ್ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಕೂಡ ಮುಖ್ಯವಾಗಿ ಉಲ್ಲೇಖ ಆಗಿರುವಂತಹ ದಿನಾಂಕ ಅದು. ಅದರ ಬಗ್ಗೆ ಯಾವುದೇ ಚರ್ಚೆಗಳು ಹೊರಗಡೆ ನಡೀತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ನಂತರ ಸಂವಿಧಾನ ದಿನ ಅಂತ ಹೇಳಿ ಆ ದಿನವನ್ನ ಆಚರಣೆ ಮಾಡಿದ್ರು. ಇದನ್ನ ದೇಶದಾದ್ಯಂತ ಆಚರಿಸುವಂತೆ ಮನ್ನಣೆ ನೀಡಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಸಂವಿಧಾನದ ಕುರಿತು ಪಾರ್ಲಿಮೆಂಟ್ನಲ್ಲಿ, ರಾಜ್ಯದ ವಿಧಾನಸಭೆಗಳಲ್ಲಿ ದೀರ್ಘ ಚರ್ಚೆ ನಡೆದಿದ್ದೇ ಬಿಜೆಪಿ ಸರ್ಕಾರ ಇರುವಂತಹ ಸಮಯದಲ್ಲಿ. ಸಂವಿಧಾನವೇ ನಮ್ಮ ದೇಶದ ಪರಮ ಪವಿತ್ರ ಗ್ರಂಥ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅನೇಕ ಬಾರಿ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಾಗ ಕೇಂದ್ರ ಸರ್ಕಾರ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತದಾ? ಒಂದು ಬಾರಿ ನಾವು ಯೋಚನೆ ಮಾಡೋಣ. ಸಂವಿಧಾನವನ್ನು ಬದಲಾಯಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ, ಮತ್ತು ಅದು ಸಾಧ್ಯ ಕೂಡ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಂವಿಧಾನ ರಕ್ಷಣೆಯನ್ನ ಮಾಡಿದ್ದು ಮತ್ತು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವವನ್ನ ನಿಜಾರ್ಥದಲ್ಲಿ ನೀಡಿದ್ದು ಬಿಜೆಪಿ ಪಕ್ಷ ಮತ್ತು ಸರ್ಕಾರ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹೋರಾಟ ಮಾಡಿ ದೇಶದಲ್ಲಿ ಸಂವಿಧಾನವನ್ನ ಮರುಸ್ಥಾಪಿಸುವಂತೆ ಮಾಡಿದ್ದು ಇದೇ ಬಿಜೆಪಿ ಮತ್ತು ಅದರ ಮಾತೃ ಸಂಘಟನೆ RSS. ಅಂಬೇಡ್ಕರ್ ಅವರು ಹುಟ್ಟಿದ ಊರು, ಬೌದ್ಧ ಮತವನ್ನ ಸ್ವೀಕರಿಸಿದ ಊರು, ಪರಿನಿರ್ವಾಣ ಹೊಂದಿದ ಮನೆ, ಅವರನ್ನ ಸಂಸ್ಕಾರ ಮಾಡಿದ ಜಾಗ, ಈ ಎಲ್ಲ ಸಂಗತಿಗಳನ್ನ, ಯಾವೆಲ್ಲ ಸಂಗತಿಗಳು ಅಂಬೇಡ್ಕರ್ ಅವರ ಜೀವನದಲ್ಲಿ ಪ್ರಮುಖ ಅಂಶಗಳು ಅಂತ ಇತ್ತು, ಅವುಗಳನ್ನೆಲ್ಲ ಅಭಿವೃದ್ಧಿಗೊಳಿಸಿ ಪಂಚತೀರ್ಥ ಕ್ಷೇತ್ರಗಳಂತ ಹೇಳಿ ಘೋಷಣೆ ಮಾಡಿದ್ದು ಕೂಡ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ. ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಆಶಯವನ್ನ ಸಾಕಾರಗೊಳಿಸಿದ್ದು ನರೇಂದ್ರ ಮೋದಿ ಅವರ ಸರ್ಕಾರವೇ ಹೊರತು ಕಾಂಗ್ರೆಸ್ ಅಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಸ್ನೇಹಿತರೆ, ಇದಿಷ್ಟು ವಿಷಯ. ಒಂದು ಬಾರಿ ನಡೀತಾ ಇರುವಂತಹ ಘಟನೆಗಳನ್ನ ನಾವು ಈ ಹಿಂದೆ ನಡೆದಂತಹ ಘಟನೆಗಳ ಜೊತೆಗೆ ಮೆಲುಕು ಹಾಕಿ, ತಳುಕು ಹಾಕಿ ನೋಡಿದಾಗ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾರು ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದ್ರು ಅಂತಹವರು ಸಂವಿಧಾನ ರಕ್ಷಣೆಯ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ರಿತಮ್ ಕನ್ನಡ.